ಈ ಹಿಂದೆ ಅಧ್ಯಕ್ಷರಾಗಿದ್ದ ಶಾರದಮ್ಮರವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಇಂದು ಮಾಳಕೆರೆ ಕ್ಷೇತ್ರದ ಎಂಡಿ ಬಸವರಾಜ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದರೆಂದು ಚುನಾವಣಾ ಅಧಿಕಾರಿ ಮಂಜುನಾಥ್ ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಸವರಾಜ್ ಅವರಿಗೆ ಶುಭ ಹಾರೈಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಹಾಗೂ ಯೂನಿಯನ್ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, 5 ವರ್ಷಗಳ ಹಿಂದೆ ಸಣ್ಣ ಕಟ್ಟಡದಲ್ಲಿ ಪ್ರಾರಂಭವಾದ ಈ ಸಹಕಾರ ಸಂಘ ಇಂದು ಬೇಲೂರು ತಾಲೂಕಿನಲ್ಲಿ ಪ್ರಥಮ ಸಹಕಾರ ಸಂಘವಾಗಿದೆ. ಸುಮಾರು 10 ಕೋಟಿವರೆಗೂ ಸಾಲವನ್ನು ರೈತರಿಗೆ ನೀಡುವ ಮೂಲಕ ಶೇಕಡ 100ರಷ್ಟು ಮರುಪಾವತಿಯೊಂದಿಗೆ ಸುಸ್ಥಿತಿಯಲ್ಲಿದೆ. ಇದರ ಜೊತೆಯಲ್ಲಿ ಕೃಷಿಕರಿಗೆ ಗೊಬ್ಬರ ಪಡಿತರ ವಿತರಿಸುವ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ಮೈಲುಗಲ್ಲು ಸಾಧಿಸುವುದರ ಜೊತೆಗೆ ಸುಮಾರು 40 ಲಕ್ಷದವರೆಗೆ ಚಿನ್ನಾಭರಣ ಸಾಲ ಹಾಗೂ ಠೇವಣಿ ಹಣ 1 ಕೋಟಿ ರು ಹೆಚ್ಚು ಹಣ ಸಂಗ್ರಹಿಸುವ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿದೆ. ಅಲ್ಲದೆ ಇಲ್ಲಿರುವ ಎಲ್ಲ ನಿರ್ದೇಶಕರ ಸಹಕಾರದಿಂದ ಹಾಗೂ ಜಿಲ್ಲಾ ಬ್ಯಾಂಕಿನಿಂದ ಬರುವಂತ 4 ಹಣವನ್ನು ರೈತರಿಗೆ ಹಂಚುವ ಮೂಲಕ ರೈತರ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು ಬಂದಂತ ಅಧ್ಯಕ್ಷರು ಇನ್ನು ಎತ್ತರಕ್ಕೆ ಬೆಳೆಸಬೇಕು ಎಂದು ಶುಭ ಹಾರೈಸಿದರು. ನೂತನವಾಗಿ ಅಧ್ಯಕ್ಷರಾದ ಎಂಡಿ ಬಸವರಾಜ್ ಮಾತನಾಡಿ, ಹಿರಿಯರ ಹಾಗೂ ನನ್ನೆಲ್ಲ ನಿರ್ದೇಶಕರ ಸಹಕಾರದಿಂದ ನಿರ್ದೇಶಕರು ನನ್ನ ಮೇಲೆ ನಂಬಿಕೆ ಇಟ್ಟು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅಲ್ಲದೆ ನನ್ನ ಅವಧಿಯಲ್ಲಿ ರೈತರಿಗೆ ಹಾಗೂ ಸ್ವಸಹಾಯ ಸಂಘಗಳಿಗೆ ಹೆಚ್ಚಿನ ರೀತಿಯಲ್ಲಿ ನೆರವು ನೀಡುವ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತದೆ. ಹೈನುಗಾರಿಕೆ ಮುಖ್ಯ ಉದ್ದೇಶವಾಗಿರುವುದರಿಂದ ಈ ಭಾಗದ ರೈತರಿಗೆ ಅದರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಹಕಾರ ನೀಡುವ ಮೂಲಕ ಅವರನ್ನು ಸಹಾಯ ನೀಡಲು ಕಾರ್ಯಪ್ರವೃತ್ತನಾಗುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಲೋಕೇಶ್, ದೇವರಾಜ್, ಕುಮಾರ್, ಜಯರಂಗೇಗೌಡ, ರೇಣುಕಾ, ಕಲಂದರ್ ಫಿರ್, ಶಾರದಮ್ಮ, ಪಾರ್ವತಮ್ಮ, ಮೀನಾಕ್ಷಮ್ಮ, ಕಾರ್ಯದರ್ಶಿ ಧರ್ಮೇಗೌಡ ಇತರರು ಹಾಜರಿದ್ದರು. TV46 ಮಲೆನಾಡು ನ್ಯೂಸ್, ಬೇಲೂರು. ಮಾತ್ರ ಸಾಧ್ಯ. ಅವರಿಗೂ ಚಂದ್ರೇಗೌಡರಿಗಿದೆ. ಅವ್ರ ಮಾರ್ಗದರ್ಶನದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಏನು ಮಾಡಬೇಕು ಅಂತ ನಾವು ಸಹಕಾರ ಕೊಡ್ತೀವಿ. ಅವ್ರ ಸಹಕಾರದೊಂದಿಗೆ ನಾವು ಕೂಡ ಏನು ಮಾಡಬೇಕು ಅನ್ನೋದನ್ನು ಒಳ್ಳೆ ರೀತಿ ನಡೆಸಿಕೊಂಡು ಹೋಗ್ತಂತ ಹೇಳಿ ಮಾತು. ಇಲ್ಲಿನ ಪ್ರಾಥಮಿಕ ಪಂಚಾಯತ್ ಸಹಕಾರ ಸಂಘ ನಿಯಮಿತ ಸನ್ಯಾಸಿ ಬೆಲ್ಲುತ್ತ ಈ ಸಂಘದ ಅಧ್ಯಕ್ಷರು ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಿಗದಿ ಮಾಡಿದ್ದು ದಿನಾಂಕ 14/8/2024 ಮುಂದಿನ ಉಳಿಕೆ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿ ಮಾಡಿದ್ದು. ಈ ಚುನಾವಣೆಯಲ್ಲಿ ಎಂಡಿ ಬಸವರಾಜು ಬಿನ್ ದಾನೇಗೌಡ ಮಾಳಗೇರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದಾರೆ. ನಿಗದಿತ ಸಮಯದಲ್ಲಿ ಒಂದೇ ನಾಮಪತ್ರ ಬಂದಿರೋದ್ರಿಂದ ಸದರಿಯವರನ್ನು ದಿನಾಂಕ 14/8/2024 ಮುಂದಿನ 5 ವರ್ಷಗಳ ಮುಂದಿನ ಉಳಿಕೆಯ ಹೊತ್ತಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸನ್ಯಾಸಿಯಲ್ಲಿ ಬೆಲ್ಲುತ್ತ ಈ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸಭೆಯಲ್ಲಿ ಸರ್ವಾನುಮತದಲ್ಲಿ ಒಪ್ಪಿ ನಿರ್ಣಯಿಸಿ ಘೋಷಣೆ ಮಾಡಲಾಗಿದೆ. ಶಾರದಮ್ಮ ಅವರು ರಾಜೀನಾಮೆ ನೀಡಿದ್ರು. ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಇವತ್ತು ಅಧ್ಯಕ್ಷ ಚುನಾವಣೆ ನಡೆಯಿತು.